ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆಗೆ ಸರ್ಕಸ್ ಮುಂದುವರೆದಿದೆ. ಇವತ್ತು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ನೂತನ ಶಾಸಕರ ಜೊತೆ ಸಭೆ ನಡೆಸಿ ಸಿಎಂ ಆಯ್ಕೆಯನ್ನ ಮಾಡ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೆಯಲಾಗುತ್ತೆ. ಸಿಎಂ ಆಯ್ಕೆ ರೇಸ್ನಲ್ಲಿ 4 ಘಟಾನುಘಟಿಗಳಿದ್ದಾರೆ. ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ರೂಪಾ ಗಂಗೂಲಿ ಈ ಹೆಸರುಗಳು ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಇನ್ನು ಇವತ್ತು ಆಯ್ಕೆ ಮಾಡಿ ನಾಳೆ ಬಂಗಾಳದ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ. ಪದಗ್ರಹಣದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಕೇಂದ್ರದ ಹಿರಿಯ ಸಚಿವರು ಪಾಲ್ಗೊಳ್ತಾರೆ. ಬಿಜೆಪಿ ಅಭೂತಪೂರ್ವ ಜಯಶಾಲಿಯನ್ನ ಗಳಿಸಿದೆ. ಅಲ್ಲಿ ಈಗ ಕಗ್ಗಂಟಾಗಿರೋದು ಸಿಎಂ ಆಯ್ಕೆ. ಯಾಕಂದ್ರೆ ಇಂಥವರೇ ಸಿಎಂ ಅಂತ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿರಲಿಲ್ಲ. ಸೊ ಈಗ ಆಯ್ಕೆಯ ಚೆಂಡು ಅಮಿತ್ ಶಾ ಮುಂದೆ ಇದೆ. ಈ ಜವಾಬ್ದಾರಿಯನ್ನ ಅಮಿತ್ ಶಾಗೆ ವಹಿಸಲಾಗಿದೆ. ಹಾಗಾಗಿ ಇವತ್ತು ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. 4 ಗಂಟೆಗೆ ಅಲ್ಲಿನ ನಾಯಕರ ಹತ್ರ ಕೇಳ್ತಾರೆ, ನಿಮ್ಮ ಆಯ್ಕೆ ಯಾರು ಅಂತ ಕೇಳ್ತಾರೆ. ಸದ್ಯಕ್ಕೆ 4 ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಂಚೂಣಿಯಲ್ಲಿರುವಂಥ ಹೆಸರು ಅಂತಂದ್ರೆ ಸುವೇಂದು ಅಧಿಕಾರಿ ಅವರು. ಯಾಕಂದ್ರೆ ಅಲ್ಲಿನ ಮಮತಾ ಬ್ಯಾನರ್ಜಿ ಹಾಲಿ ಸಿಎಂನ ಸೋಲಿಸಿದ್ದಾರೆ. ಮತ್ತೆ ಬಿಜೆಪಿ ಪಕ್ಷವನ್ನ ಅಲ್ಲಿ ಕಟ್ಟಿ ಬೆಳೆಸಿದಂಥ ಕೀರ್ತಿ ಅದು ಸುವೇಂದು ಅಧಿಕಾರಿಗೆ ಸಲ್ಲುತ್ತೆ. ಹಾಗಾಗಿ ಅವರಿಗೆ ಸಿಎಂ ಪಟ್ಟ ಒಲಿಯುವಂತ ಸಾಧ್ಯತೆಗಳು ಇದೆ. ನೋಡಬೇಕು 4 ಗಂಟೆ ನಂತರ ಯಾವ ಥರ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತೆ ಅಂತ ಹೇಳಿ. ಭವಾನಿಪುರದಲ್ಲಿ ಮಮತಾ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೆ ಬಿಜೆಪಿ ಪಕ್ಷವನ್ನ ಒಂದು ಸದೃಢ ಪಕ್ಷವಾಗಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೇರೂರುವಂತೆ ಮಾಡಿರುವಂತಹ ಒಂದು ಕೀರ್ತಿ ಸುವೇಂದು ಅಧಿಕಾರಿಗೆ ಸಲ್ಲುತ್ತೆ. ಎಲ್ಲ ಅಂಶವನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಸಿಎಂ ಪಟ್ಟ ಒಲಿಯುವಂತ ಸಾಧ್ಯತೆಗಳಿದೆ. ಒಟ್ಟು 4 ಹೆಸರುಗಳು ಕೇಳಿ ಬರ್ತಾ ಇದೆ. ಸುವೇಂದು ಅಧಿಕಾರಿ ಜೊತೆಯಲ್ಲಿ ದಿಲೀಪ್ ಘೋಷ್ ಹೆಸರು. ಇನ್ನು ಆ ಭಾಗದಲ್ಲಿ ಅವರು ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ 2015ರಿಂದ 21ರವರೆಗೆ ರಾಜ್ಯಾಧ್ಯಕ್ಷರಾಗಿದ್ರು. ಇನ್ನು ಬಿಜೆಪಿ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. RSS ಪ್ರಚಾರಕ, ಸಂಘಟನಾ ಚತುರನಾಗಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವ್ರ ಹೆಸರು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಮತ್ತೊಂದು ಪ್ರಮುಖ ಹೆಸರು ಸಮೀಕ್ ಭಟ್ಟಾಚಾರ್ಯ. ಇವರು ಹಾಲಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಪಕ್ಷ ಸಂಘಟನಾ ಚತುರ, ಅಂದರೆ ಇವ್ರ ನೇತೃತ್ವದಲ್ಲೇ ಅಲ್ಲಿ ಆ ಭಾಗದಲ್ಲಿ ಈ ಎಲೆಕ್ಷನ್ ಅನ್ನ ಫೇಸ್ ಮಾಡಿರೋದು. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮವನ್ನ ಹಾಕಿದ್ದಾರೆ. ಇವ್ರ ಶ್ರಮನೂ ಕೂಡ ಇದೆ, ಇಲ್ಲ ಅಂತಲ್ಲ. ಪ್ರಚಾರ ತಂತ್ರ ರೂಪಿಸಿದವರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಹಾಗಾಗಿ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಪ್ರಮುಖ ಹೆಸರು ಅಗ್ನಿಮಿತ್ರ ಪೌಲ್. ಪಶ್ಚಿಮ ಬಂಗಾಳ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿದ್ದವರು. ಮಮತಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿ, ಅಂದ್ರೆ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ವಿರುದ್ಧ ಹೋರಾಟದಲ್ಲಿ ಪಾತ್ರವನ್ನ ವಹಿಸಿದ್ರು. ಇನ್ನು ರೂಪಾ ಗಂಗೂಲಿ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಯಾರನ್ನ ಆಯ್ಕೆ ಮಾಡುತ್ತೆ ಬಿಜೆಪಿ ಅನ್ನೋದನ್ನ ನೋಡ್ಬೇಕಾಗತ್ತೆ.